ನಿನ್ನ ಹೊರತಾಗಿ ನನಗೆ ಬೇರೆ ಗತಿ ಯಾರು? ಆತ್ಮೀಯ ಸಜ್ಜನರಿಂದ ಪರಿಚಯಿಸಲ್ಪಟ್ಟೆನು. ಎಲ್ಲಿರುವೆ ವಾಸುದೇವ, ನೀನದೆಲ್ಲಿರುವೆ? ನಿನ್ನ ಮನ ನೋಯಿಸಿದ ಕುಲಘಾತಕನಾರು? ಯಾರು ಆ ಕುಲಘಾತಕ? ಯಾಕೆ ರೋಜಿತೆ ತರುಣಿ ಮಣಿಯನಿ? ಯಾಕೆ ರೋಜಿತೆ? ಯಾಕೆ ರೋಜಿತೆ ತರುಣಿ ಮಣಿಯನಿ? ಯಾಕೆ ರೋಜಿತೆ? ಮಕ್ಕಳಾಗದೆ ಚಿಂತೆ ಬಿಡುವೆ. ಯಾಕೆ ರೋಜಿತೆ ತರುಣಿ ಮಣಿಯನಿ? ಯಾಕೆ ರೋಜಿತೆ? ಬಿಡು ಬಿಡು ನಿನ್ನಯ ಹರಳ ಬಗೆದಿಡುವ ಸುರುಳನ ಒಡಲ. ಬಿಡು ಬಿಡು ನಿನ್ನಯ ಹರಳ ಬಗೆದಿಡುವನು ಸುರುಳನ ಒಡಲ. ತಗ್ಗಿಸುವೈ ಮದಾಂಧನ, ತಗ್ಗಿಸುವೈ ಮದಾಂಧನ, ಮಕ್ಕಳಾಗದೆ ಚಿಂತೆ ಬಿಡುವೆ. ಯಾಕೆ ರೋಜಿತೆ ತರುಣಿ ಮಣಿಯನಿ? ಯಾಕೆ ರೋಜಿತೆ? ಯಾಕೆ ರೋಜಿತೆ? ಯಾಕೆ ರೋಜಿತೆ? ಪಾಂಚಾಲಿ ವ್ಯತರಿಸಿದಿರುವ ಯಾಕೆ? ನಿನ್ನನ್ನಲಿಸಲು ನಾನಿಲ್ಲವೇ? ಈ ಜಗದ ಅತ್ಯಧಿಕ ಬಲಶಾಲಿ ಈ ಪ್ರಚಂಡ ಭೀಮನ ಸೈರವು ನಿನಗೆ ತಿಳಿಯದ ಪಾಂಚಾಲಿ, ನಿನಗೆ ತಿಳಿಯದ? ಆಹಾ, ಕಾಡಿನ ವನವಾಸವಾಯಿತು, ಪರರ ಸೇವೆಯೂ ಆಯಿತು. ಬದುಕಿರುವ 4 ದಿನವಾದರೂ ಸಂತೋಷವಾಗಿರೋಣವೆಂದುಕೊಂಡರೆ ನನ್ನ ದುರಾದೃಷ್ಟದಿಂದ ಅದು ಮಣ್ಣು ಪಾಲಾಯಿತು. ದೇವಿ, ನಿಲ್ಲಿಸು ನಿನ್ನ ಬಿರುನುಡಿಗಳನ್ನ. ಇಂದು ನಿನ್ನ ಬದಗಿದ ಪರಂಪರೆಗಳನ್ನ ಪರಿಹರಿಸಿ ಕಾಪಾಡಿದವರಾರು ಈ ಪ್ರಚಂಡ ಭೀಮನಲ್ಲವೇ? ನರದ ಸಭಾ ಮಧ್ಯದಲ್ಲಿ ಅಜ್ಞಾತರ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ನುಡಿಯಬಾರದೆಂದು ಸುಮ್ಮನಿದ್ದ ಮಾತ್ರಕ್ಕೆ ನನ್ನನ್ನ ಕೈಲಾಗದ ಹೇಳಿ ಎಂದು ಭಾವಿಸಿದೆಯಾ? ಕೇಳು ಕೇಳೈ ಧ್ರುವದ ಸುತೆ ಸತಿ ಮತಿ ಶ್ರೀ ಮನೋಗ್ರಜ. ಕೇಳು ಧ್ರುವದ ಸುತೆ ದುರ್ಯೋಧನನ ಕಡಮುರಿಯದ ಬಿಡಗದೆಯೊಲ್ಲ. ದುರ್ಯೋಧನನ ಕಡಮುರಿಯದ ಬಿಡಗದೆಯೊಲ್ಲ. ದುರ್ಲದು ಸಾಧನ ತಲಂ ಬಗೆದು ದುರ್ಲದು ಸಾಧನ ರಣಲ ಬಗೆದು ಬೆಚ್ಚಿದ ಮುಡಿಯನ್ನು ಕಟ್ಟಿಸಿದನು ನಾ. ಹೆಚ್ಚಿದ ಮುಡಿಯನ್ನು ಕಟ್ಟಿಸಿದನು ನಾ. ಕೇಳು ಶುಭದ ಸುತೆ ಸತಿ ಮತಿ ಶ್ರೀ ಮನೋಗ್ರಜ. ಕೇಳು ಶುಭದ ಸುತೆ, ಶುಭದ ಸುತೆ, ಶುಭದ ಸುತೆ, ಶುಭದ ಸುತೆ. ಚಲಿಸುತ್ತಿರುವ ಸೂರ್ಯ ಚಂದ್ರಾದಿಗಳು ಇಂದು ಮುಂದಾದರು ಸರಿಯೋ? ಸಪ್ತ ಸಾಗರಗಳು ಏಕಕಾಲದಲ್ಲಿ ಬತ್ತಿ ಹೋದರೂ ಸರಿಯೇ? ಆ ತ್ರಿಮೂರ್ತಿಗಳು ನನ್ನ ಎದುರಾದರು ಸರಿಯೇ? ಆ ದುರುಳ ಕೌರವರ ಶತರುಂಡಗಳನ್ನು ಈ ನರಗು ನಡೆಸಿ ನನ್ನ ಪ್ರತಿಜ್ಞೆಯನ್ನು ನೆರವೇರಿಸಿಕೊಂಡು ಬರುತ್ತಿದ್ದರೆ ನಾನು ಬಂಡಮಗನನ್ನು ಕೊಂದ ಪ್ರಚಂಡ ಭೀಮನಲ್ಲ. ಒಳಗಿಕ್ಕೋ ನಿನ್ನ ಶೌರ್ಯವನ್ನು ಮರೆತಿಯಾ?
ಅಂದು ಕುರುಸಭೆಯಲ್ಲಿ ನನಗಾದ ಅಪಮಾನವನ್ನು ಎಷ್ಟೇ ಆಗಲಿ ಭೀಮಸೇನಲ್ಲವೇ ವ್ಯಸನದಿಂದಿರುವೆ. ನಿಲ್ಲಿಸು ನಿನ್ನ ವಾಡಿಕೆ ಮಾತುಗಳನ್ನ ಎಂದು ನನ್ನ ಸಮರಾಂಗಣದ ಮಧ್ಯದಲ್ಲಿ ಹೋರಾಡಿ ಆ ದುರ್ಮಾದನ ದುರ್ಯೋಧನ ರಾಜಕೀಟವನ್ನು ಈ ನನ್ನ ಎಡಗಾಲಿನಿಂದ ಪುಡಿ ಪುಡಿ ಮಾಡಿ ಈ ನನ್ನ ಮೆಚ್ಚಿದ ಗದೆಯಿಂದ ಅವನ ತಡೆಯನ್ನು ದುಚ್ಚುನೂರು ಮಾಡುವನು. ಆ ದುರುಳ ದುಶ್ಯಾಸನ ಕರುಳನ್ನು ಬಗೆದು ನಿನ್ನ ಬಿರುಮುಡಿಯನ್ನು ನೆನೆಸಿ 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 ಕಟ್ಟುವನು. ಅಂದು ನನ್ನನ್ನು ಹೊಳೆಯುವಂತೆ ಅಲ್ಲಿಯವರೆಗೆ ನಿನ್ನ ಹೊಗಳಿಕೆ ಮಾತು ಅನಾವಶ್ಯಕ. ಚಾಲೆ ಚಾಲೆ. ಓಹೋ ಅರ್ಜುನ, ಬರಬೇಕು ಬರಬೇಕು. ಅಂದು ಕುರುಸಭೆಯಲ್ಲಿ ಆ ಕರ್ಣನ ಶಿರಸ್ಸನ್ನು ಧರೆಗುಳಿಸು ಎಂದು ಮಾಡಿದ ವಾಗ್ವಾದವೇನಾಯ್ತು? ಏಕೆ ಮರೆತು ಹೋದರೇನು? ಪಾಂಚಾಲಿ, ಒಂದು ಅಗ್ರಜನ ಧರ್ಮಪಾಶಕ್ಕೆ ಬದ್ಧನಾಗಿ ಮಂತ್ರಮುಗ್ಧವಾದ ಸಿಂಹದಂತೆ ಕ್ಷಣಕಾಲ ಮೌನ ವಹಿಸಿದ ಮಾತ್ರಕ್ಕೆ ನನ್ನನ್ನು ಕೈಲಾಗದ ಏಡಿ ಎಂದು ಭಾವಿಸಿದ್ಯಾ? ಕಾಂಡಾವನವನ್ನು ದಯಿಸಿ ಕಾಲರೇಖ ನಿರಾಕರನ್ನು ಮರ್ತಿಸಿ ಅರನ ಮೆಚ್ಚಿಸಿ ಪಾಶುಪತವಂ ಜಯಿಸಿ ಪಾಂಡವರ ಯಶೋದುಂದುಬಿಯನ್ನು ದೇವಲೋಕದಲ್ಲಿ ಬೆಳಗಿದ ಈ ಗಾಂಡಿವೆ ಎದುರು ನಿನ್ನ ನಿಂದನೆ ನುಡಿಯೇ? ಕೇಳು, ಮುಂದೆ ನಡೆಯುವ ಕುರುಕ್ಷೇತ್ರ ಮಹಾಸಂಗ್ರಾಮದಲ್ಲಿ ಈ ನನ್ನ ಗಾಂಡೀವದಿಂದ ತರಂಗ ತರಂಗವಾಗಿ ಹೊರಹೊಮ್ಮುವ ದಿವ್ಯಾಸ್ತ್ರಗಳು ಆ ದುರುಳ ಕೌರವರ ಗುಂಡಿಗೆಗಳನ್ನು ಸೀಳುವವು. ತುಂಬಿದ ರಾಜ್ಯಸಭೆಯಲ್ಲಿ ನಿನ್ನನ್ನು ಅಪಮಾನಿಸಿದಾಗ ಮಾತಿಗೆ ಮಾತು ಬೆಳೆಸಿ ಗಹಗೈಸಿ ನಕ್ಕನಲ್ಲ ಸೂತ, ಅವನ ಶಿರಸ್ಸನ್ನು ಛೇದಿಸುವುದಾಗಿ ಅಂದು ನಾ ಮಾಡಿರುವ ಶಪಥವನ್ನು ನೀ ಮರೆತಿರುವೆಯಾ? ಇಂತಹ ಗಂಡೆದೆಯ ಗಂಡಂದರು ನಿನಗಿರುವಾಗ ನೀನೇಕೆ ಚಿಂತಿಸುವೆ? ಶಾಂತಳಾಗು ದೃಪದ. ಸಹೋದರ ಭೀಮಾರ್ಜುನರೇ, ಕೌರವರ ಕಪಟ ಜೂಜಿನಿಂದ ಸಕಲ ಸಾಮ್ರಾಜ್ಯವನ್ನು ಕಳೆದಿದ್ದಾಯ್ತು. ಇನ್ನು ನಮ್ಮ ಷರತ್ತಿನಿಂದ 12 ವರ್ಷ ವನವಾಸ, 1 ವರ್ಷ ಅಜ್ಞಾತ ವರ್ಷವನ್ನು ಮುಗಿಸಿದ್ದಾಯ್ತು. ಇನ್ನು ನಮಗೆ ಬರಬೇಕಾದ ರಾಜ್ಯವನ್ನು ಸಂತಾನದಿಂದ ಪಡೆಯಬೇಕೆಂದು ನನ್ನ ಇಚ್ಛೆ. ಇದಕ್ಕೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿದರೆ ಯುಗ ಯುಗಕ್ಕೂ ಕಳೆದರೂ ಸಾಧ್ಯವಿಲ್ಲ. ಅಂಡಾಧರ್ಮನಂದನ ಸಮಸ್ತ ಲೋಕಾನುಭವವುಳ್ಳ ನಿಮಗೆ ಪ್ರತಿ ಉತ್ತರವನ್ನು ನುಡಿದನೆಂದು ಭಾವಿಸಬೇಡ. ಸಪ್ತ ದೀಪೋದ್ಗಾರ ವಂಚಕರ ಪ್ರತಿ ಸಮಸ್ಯೆಗಳಿಂದ ಅಲ್ಲೋಲ ಕಲ್ಲೋಲವಾದ ನನ್ನ ಸ್ಥಳವು ಸತ್ಯ ಪರೀಕ್ಷೆಗೆ ಸವಾಲಾಗಿದೆ. ಸಪ್ತ ದೀಪೋದ್ಗಾರ ನಮ ಮಾರ್ಗಗಳ ಚಲಿಸಬಹುದು. ಸುರ, ನರ, ಕಿನ್ನರ, ಕಿಪ್ಪುರುಷ, ಗಂಧರ್ವ, ಯಕ್ಷ ಪಾಲಾಕ್ಷರೇ ಎದುರಾದರು. ಶಕ್ತಿಯೋಚಿತ ಧರ್ಮವನ್ನು ನುಂಗಿದ ಆ ಗುರುಕುಲವನ್ನು ತಲೆ ಎತ್ತಲು ಬಿಡುವುದಲ್ಲ. ಈ ಭರತ ಭೂಮಿಯನ್ನು ಚಿತ್ರ ಚಿತ್ರವಾಗಿ ಹೊಡೆಯಲಾಗಿದೆ ಆ ಕೌರವ. ಅದು ಅಲ್ಲದೆ ಈ ನಮ್ಮ ಪಾಂಚಾಲಿಯನ್ನು ಕೈ ತೋರಿ ತೊರೆ ತಟ್ಟಿ ಪಾಂಚಾಲಿ ಎಂದು ಕರೆದನಲ್ಲ, ಅವನ ಅಟ್ಟಹಾಸ ಎಟ್ಟರ ಮಟ್ಟಿಗೆ ನಾನು ನೋಡಲೇಬೇಕು. ಈ ಭರತ ವಂಶದ ಸಮಾನ ಇಗ್ಗಿದ ಉಚ್ಚುಮಾನವನ್ನು ಕಂಡು ದಕ್ಷತೆಯನ್ನು ಕಂಡು ಸುಮ್ಮನಿರಲು ಪಾಂಡವರ ಪಲೈನರೇ ಅವನಂತ ಚಲವಂತನಾದರೆ ಒಣ ತಟ್ಟು ರಣರಂಗದಲ್ಲಿ ನಿಲ್ಲಲಿ. ಕೋಟಾಧೀಕ್ಷರನಾಗಿ ಬಂದ ಸಾಟಿದೆ ಆ ದುರುಳ ಕೌರವರ ಕುರ್ರತ್ತ ಬಿಡುತ್ತೇನೆ. ಯುದ್ಧ ಯುದ್ಧ ಅದಕ್ಕೆ ನಾನು ಸದಾ ಸಿದ್ಧ. ಅಣ್ಣ, ಧರ್ಮತತ್ಪರರಾದ ತಮ್ಮ ಆಜ್ಞೆಗೆ ವಿರುದ್ಧವಾಗಿ ನುಡಿಯುವುದಿಲ್ಲ, ಆದರೆ ಆ ಕಳವಿರೋಧಿ ಕೌರವರ ತಲೆಗಳನ್ನು ಛೇದಿಸದೇ ಬಿಡುವುದಿಲ್ಲ. ನಿಮ್ಮ ಸತ್ಯ ವಾಕ್ಯ ಪರಿಪಾಲನೆಯೇ ನಮ್ಮ ಮುಖ್ಯ ಉದ್ದೇಶ. ಆದರೂ ಅಣ್ಣ ಭೀಮಸೇನನ ಅಭಿಮತವೇ ನಮ್ಮ ಅಭಿಮತ. ಯುದ್ಧ ನಡೆದೇ ತೀರಬೇಕು. ಸಹೋದರ ಭೀಮಾರ್ಜುನರೇ, ಸಹಸ್ರ ವರ್ಷಗಳನ್ನು ತಪಸ್ಸು ಮಾಡಿದ ವ್ಯರ್ಥವಾದರೆ ಪುನಃ ಅದು ಗಳಿಸಲಾಗಿದೆ. ಯುಗ ಯುಗ ಕಳೆದರೂ ಸಾಧ್ಯವಿಲ್ಲ. ನಮ್ಮೆಲ್ಲರ ಭಯಕ್ಕೆ ನಮ್ಮ ಧರ್ಮ ಸಮಸ್ತವಾದ ಈಗ ನಮಗೆ ಉಳಿದಿರೋದು ಸಹನೆ, ಶಾಂತಿ. ಶಾಂತಿ 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 ಇನ್ನು ಬಿಟ್ಟಿಲ್ಲವೇನ ನಿನ್ನ ಹುಚ್ಚುತನದ ದರ್ಪದ ಕುಡಿಕಿ ತೆಗೆದು ಗಂಡುತನದ ಬಂಡರನ್ನು ಮುಷ್ಟಿ ಮಾತ್ರದಿಂದ ಸಂಹರಿಸಿ ಜಗವನ್ನೇ ಜಯಿಸುವನು. ಬಾಹುಬಲ ಪಾಂಡವರು
ಆ ದಾಯಾದಿಗಳ ಚತುರಂಡಗಳು ಈಡಾರದ ವಿರುದ್ಧ ಪಾಂಡವರ ಕುಲ ಮಣ್ಪಾಲಾಗುವ ಮುನ್ನ ಭಯಂಕರವಾದ ಯುದ್ಧ ನಡೆಯಲೇಬೇಕು. ಇಲ್ಲಿಯವರೆಗೆ ನಿಮ್ಮ ಧರ್ಮದ ಕಟ್ಟಿಗೆ ಒಳಪಟ್ಟ ಕಷ್ಟವೇ ಸಾಕು. ಇನ್ನು ನಾನು ಮಾತ್ರ ಸಹನೆ ಶಾಂತಿ ಸಹಿಸಲಾಗದು. ಹೀಗಿದ್ರೆ ಉಪಾಯವೇನು ಭೀಮಸ? ಈಗೇನು ಮಾಡಲಿ? ಈ ನನ್ನ ಸಹೋದರ ಇಚ್ಛೆ ಅಂತ ನಡೆಯಿತು. ಸಹೋದರರೇ, ಈ ವಿಚಾರದಲ್ಲಿ ದುಡುಕುವುದು ಸರಿಯಲ್ಲ. ಶ್ರೀಕೃಷ್ಣ ಪರಮಾತ್ಮನು ಬರುತ್ತಿರುವನು, ಇತ್ತಲೇ ಬರುತ್ತಿರುವನು. ಪರಮಾತ್ಮನಿಗೆ ನಮಸ್ಕರಿಸಿ. ಧರ್ಮನಂದನ, ನಿನಗೆ ಮಂಗಳವಾಗಲಿ ಮೇಲೆ ಹೇಳು. ತಂಗಿ, ನಿನಗೂ ಮಂಗಳವಾಗಲಿ ಮೇಲೆ ಹೇಳು. ಸ್ವಾಮಿ, ಇವಾದ ಕಾರ್ಯವೇನಾಯ್ತು? ಪರಮಾತ್ಮನಿಗೆ ನಮಸ್ಕರಿಸುವೆವು. ನಿನಗೂ ಮಂಗಳವಾಗಲಿ ಮೇಲೆ ಹೇಳು. ಪರಮಾತ್ಮ, ಈಗ ನಾನು ನಮಸ್ಕರಿಸಲು. ವಿಭೀಷಣ, ನಿನಗೂ ಮಂಗಳವಾಗಲಿ ಮೇಲೆ ಹೇಳು. ದೇವಕಿ ವರ ನಂದನ ಭವಜ ನಯನ ನನಿತೆ ಮಾಧವ. ದೇವಕಿ ವರ ನಂದನ ಭವಜ ನಯನ ನನಿತೆ ಮಾಧವ. ದೇವಕಿ ವರ ನಂದನ ಗೋಕುಲ ಮಂದಾರ ಮಧುರ ಮುರಳಿಯ ಗಾನಕ್ಕೆ ಮರುಳಾದ ಜನರ. ಪರಮಾತ್ಮ ಗರ್ಭನಂದನ, ನಂದ ಗೋಕುಲ ಮಂದಾರ ಮಧುರ ಮುರಳಿಯ ಗಾನಕ್ಕೆ ಮರುಳಾದ ಜನರ. ಬಂದು ಜನಿಸಿದ ಪರಮಾತ್ಮನು ನೀನೇ. ಬಂದು ಜನಿಸಿದ ಪರಮಾತ್ಮನು ನೀನೇ. ಐವರ ಅಭಿಮಾನ ನಿನಗಾಗಿದೆ, ನಮ್ಮ ಬಾಳಿನ ಆನಂದ ನಮದಾಗಿದ್ದ. ಐವರ ಅಭಿಮಾನ ನಿನಗಾಗಿದೆ, ನಮ್ಮ ಬಾಳಿನ ಆನಂದ ನಮದಾಗಿದ್ದ. ಇನ್ನ ನಿನಗಿಂತ ಪರದೈವ ಬೇರಿಲ್ಲವ. ಇನ್ನ ನಿನಗಿಂತ ಪರದೈವ ಬೇರಿಲ್ಲವ. ನಮಿತೆ ಮಾಧವ ದೇವಕಿ ವರ ನಂದನ ಭವಜ ನಯನ ನಮಿತೆ ಮಾಧವ. ದೇವಕಿ ವರ ನಂದನ ದೇವಕಿ ವರ ನಂದನ ದೇವಕಿ ವರ ನಂದನ. ಪರಮಾತ್ಮ ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ ನಮ್ಮ ಮರೆಯನ್ನು ಆಲಿಸಿ ನಮ್ಮ ಪಕ್ಷವನ್ನೇ ವಹಿಸಿದೆ ದೇವ. ನೀನು ನಮ್ಮ ಮೇಲಿಟ್ಟಿರುವ ಪ್ರೀತಿ ವಾತ್ಸಲ್ಯವು ಅಪಾರವಾದದ್ದು. ಧರ್ಮನಂದನ, ನನ್ನನ್ನು ಹೇಗೆ ಇಷ್ಟೊಂದು ಹೊಗಳುವೆ? ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ಅದಿರಲಿ, ತಮಗೆ ಬರಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ನೀನು ಯಾವ ನಿರ್ಧಾರವನ್ನು ಕೈಗೊಂಡಿರುವೆ? ಉಭಯರು ಶಾಂತಿಯಿಂದ ಬಾಳುವುದು ಒಳ್ಳೆಯದಲ್ಲವೇ ಪ್ರಭು? ಅಂದರೆ ನಿನ್ನ ಮಾತಿನ ಅರ್ಥ? ಅಂದರೆ ನನ್ನಿಂದ ಒಂದು ತೃಣ ಪ್ರಾಣಿಗೂ ನೋವಾಗುವುದನ್ನು ನಾನು ಸಹಿಸಲಾರೆ. ಸಮರವನ್ನೆನಯ್ಯ ಸಿರಿ ಸಂಪದದ ಆಚೆಗಾಗಿ ಪುರದಲ್ಲಿ ಮಸಿಪನಾಗಿ ಪಾಪದ ವರೆಯ ಧರಿಸನಯ್ಯ ಶಿರದಲ್ಲಿ
ಬಂಧು ಬಾಂಧವ ರಕ್ತದಿಂದ ಅಪವಿತ್ರ ಭೂಮಾತೆಯ ಪವಿತ್ರಗೊಳಿಸಲೆಂದು ಸಗಿಸನೆ ಇದದಿ ಎರಡು ಸಂಧಿಗೆ ಆಪತ್ ಬಂದುವೆ ಕರ ಮುಗಿದು ಬೇಡುವೆನು ಕೃಷ್ಣ ಕೃಷ್ಣ ಕಾಲಕ್ಕೆ ಕೈವಾದೋ ಅಸಮತೆಯ ಮಗ ಪರಮಾತ್ಮ ಕಾಲಕ್ಕೆ ಕೈವಾದೋ ಅಸಮತೆಯ ಮಗ ಕಾಡಿಸಬೇಡನ್ನ ಬೇಡುವ ದೇವ ಕಾಡಿಸಬೇಡನ್ನ ಬೇಡುವ ದೇವ ಸಮರದಿಂದ ತಗೋವ ಪಾಪವೋ ಏಕೆ ಪರಮಾತ್ಮ ಸಮರದಿಂದ ತಗೋವ ಪಾಪವೋ ಏಕೆ ಕದನವೋ ಬೇಡ ಮಗೆ ಓ ದೇವ ಕದನವೋ ಬೇಡ ಮಗೆ ತಂದೆಗೆಂದಲೇ ರಾಜ್ಯವ ಪಡೆವ ಕೃಷ್ಣ 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 ತಂದೆಗೆ ತಂದೆಗೆಂದಲೇ ರಾಜ್ಯವ ಪಡೆವ ಅಂದವ ಮಾಡೆಂದು ಬೇಡುವ ದೇವ ಅಂದವ ಮಾಡೆಂದು ಬೇಡುವ ದೇವ ಸಮರದಿಂದ ತಗೋವ ಪಾಪವೋ ಏಕೆ ಸಮರದಿಂದ ತಗೋವ ಪಾಪವೋ ಏಕೆ ಕದನವೋ ಬೇಡ ಮಗೆ ಓ ದೇವ ಕದನವೋ ಬೇಡ ಮಗೆ ಅಂದರೆ ನನ್ನಿಂದ ಒಂದು ತೃಣ ಪ್ರಾಣಿಗೂ ನೋವಾಗುವುದೊಂದು ನಾನು ಸಹಿಸಲಾರದು. ಸತ್ಪುರುಷರ ಹೃದಯ ಮಂದಿರವು ದುಷ್ಟ ದುರಾಚಾರಿಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರವಾದ ಬೋಧನೆ ಇದು. ಧರ್ಮನಂದನ, ಪರಮಾತ್ಮ ನಿನ್ನ ಮನದ ಅಭಿಪ್ರಾಯವೇನೋ ಧರ್ಮಸಮ್ಮತವಾದುದೇ, ಆದರೆ ಅದಕ್ಕೆ ನಿನ್ನ ಸಹೋದರರ ಅಭಿಮತ ನಮ್ಮಗಳ ಅಭಿಮತಕ್ಕೆ ಅಗ್ರಜನಗೊಂಡು ಧರ್ಮದ ಕಟ್ಟು ಬೃಹಾಕಾರದ ಗೋಡೆಯಂತೆ ಬಳಸಲ್ಪಡುತ್ತದೆ. ಅದನ್ನು ಭೇದಿಸಿ ಮುನ್ನುಗ್ಗೋಣವೆಂದರೆ ಬಾತೃವೆಂಬ ಪಾಶ ನಮ್ಮನ್ನು ಅಂಧರನಾಗಿ ಬೆಳೆದಿ ಸುಡಬೇಕು ನಮ್ಮ ಈ ಏಡಿ ಜನ್ಮವನ್ನ. ಭೀಮಸೇನ, ನೀನು ಸಂಧಿಗೆ ಸಮ್ಮತಿಸಿದಂತೆ ಇನ್ನು ಅರ್ಜುನ ವಾಸುದೇವ, ಆದಿಯಿಂದಲೂ ಅನಿಷ್ಟ ಅಪಮಾನಗಳೇ ನಮ್ಮಿಷ್ಟ ದೈವಗಳಾದವು. ಅವುಗಳನ್ನು ಛೇದಿಸಿ ಮುನ್ನುಗ್ಗೋಣವೆಂದರೆ ಅಗ್ರಜನೆಂಬ ಅಭಿಮಾನದ ಪಟ್ಟು ನಮ್ಮನ್ನು ಮುಂಬರಲು ಬಿಡುತ್ತಿರಲಿಲ್ಲ. ಧಿಕ್ಕಾರವಿರಲು ನಮ್ಮ ಈ ಏಳು ಜನ್ಮಕ್ಕೆ. ಹಾಗಾದರೆ ಭೀಮಾರ್ಜುನರೇ ಸಂಧಿಗೆ ಸಮ್ಮತಿಸಿದ ಮೇಲೆ ಇನ್ನು ಮಹಾಮೇಧಾವಿಗಳಾದ ನಕುಲ ಸಹದೇವರುಗಳು ಅಣ್ಣನ ಮಾತಿಗೆ ಪ್ರತಿಯಾಡುವರೇ? ತಂಗಿ ದೃಪದ ನರೇಂದ್ರ ನಂದಿನಿ, ಏಕಮ್ಮ ಸುಮ್ಮನೆ ಖಿನ್ನಳಾಗಿ ನಿಂತಿರುವೆ.
ಈ ನಿನ್ನ ಪತಿಗಳ ಅಭಿಪ್ರಾಯ ನಿನಗೂ ಧರ್ಮಸಮ್ಮತ ತಾನೇ? ಅಲ್ಲ, ಮಡದಿಗಾದ ಅಪಮಾನದ ಕಡೆಗೆ ಕ್ಲೇಶವೂ ಗಮನ ಕೊಡದ ಈ ನನ್ನ ಪತಿಗಳ ಅಭಿಪ್ರಾಯವನ್ನು ಧರ್ಮ ಸಮ್ಮತವೆಂತಲೂ ನ್ಯಾಯ ಸಮ್ಮತವೆಂತಲೂ ಹೇಗೆ ನಿರ್ಧರಿಸುವುದು ಕೃಷ್ಣ? ಜನಾರ್ದನ ವೇಣುಲೀಲಾ ಸೆರಗುಟಿ ಇವರು ನನ್ನ ಪತಿ. ಬಂಡಿ ಬಂಡಿ ಅನ್ನವನ್ನು ತಿನ್ನುತ್ತಿದ್ದ ಭಂಡ ಬಕನನ್ನು ಕೊಂದ ಮಹಾದೂರ್ದಂಡ. ನಿನಗೇಕೆ ಬೇಕು ಈ ಗದಾದಂಡ? ಅದನ್ನ ಮೂಲೆಯಲ್ಲಿ ಬಿಸಿಟ್ಟು ಕೈಯಲ್ಲಿ ಸೌಟು ಹಿಡಿದು ಪಾಕಶಾಲೆಗೆ ಅರ್ಜುನ, ಪಾರ್ಥ, ಫಲ್ಗುಣ, ಕಿರೀಟಿ, ಗಾಂಧೀವಿ, ದಶನಾಮಾಂಕಿತ ಪರಶಿವನನಿಗೆ ಹೋರಾಡಿ ಪಾಶುಪಥಾಸ್ತ್ರವನ್ನು ಪಡೆದ ಮಹಾವೀರ.
ನಿನಗೇಕೆ ಬೇಕು ಈ ಪಾಶುಪಥಾಸ್ತ್ರ? ಪಾಂಚಾಲಿ ಇದು ಕಾಲಿಗೆ ಗೆಜ್ಜೆ ಕಟ್ಟಿ ಥಕತೈ ಥಕಿತೈ ಎಂದು ನರ್ತನ ಮಾಡಿ ಹೋಗಿ. ಅಣ್ಣ ಅಣ್ಣ, ಇವರಾರು ನನ್ನ ಪತಿಗಳಲ್ಲವಣ್ಣ, ಇವರಾರು ನನ್ನ ಪತಿಗಳಲ್ಲ. ಇವರೆಲ್ಲರೂ ನನ್ನ ಭಾಗದ ಮೃತ್ಯು. ಅಣ್ಣ, ನನ್ನ ಪ್ರತಿಜ್ಞೆ ಏನಿರಬೇಕಾದ್ರೆ ನನಗೆ ನಿನ್ನ ಆಶೀರ್ವಾದ ಹೊಂದಿದ್ದರೆ ಸಾಕಣ್ಣ. ನಾನೇ ರಣಚಂಡಿ ಆಗಿ ಆ ದುಷ್ಟನ ಎದೆಯನ್ನು ಬಿಸಿ ರಕ್ತದಿಂದ ಈ ನನ್ನ ಬಿಚ್ಚಿದ ಮುಡಿಯನ್ನು ನಾನೇ ಒಂದು ವೇಳೆ ಅದು ನನ್ನಿಂದ ಆಗದ ಪಕ್ಷದಲ್ಲಿ ಅಗ್ನಿಪುತ್ರಿಯಾದ ನಾನು ಅಗ್ನಿಯಲ್ಲಿ ಬಿದ್ದು ಸಾಯುವೆನು ಕೃಷ್ಣ, ಅಗ್ನಿಯಲ್ಲಿ ಬಿದ್ದು ಸಾಯುವೆನು. ಈಗ ಚೆನ್ನಾಯಿತು. ಸಹಜ ರೈವರ ಅಭಿಪ್ರಾಯವೇ ಒಂದು, ಈಕೆಯ ಅಭಿಪ್ರಾಯವೇ ಒಂದು, ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ? ಹಾ ಅದಕ್ಕೆ ನೀನೇನು ಮಾಡಿಯೇ? ಈಕೆಯ ಅಭಿಪ್ರಾಯ ಬೇರೆಯಾಯಿತಲ್ಲ ಎಂದು ಕೇಳಿದನಷ್ಟೇ. ಇವಳು ಹೇಳಿದ್ದನ್ನು ನೀನು ಕೇಳಲಿಲ್ಲವೇ? ಸಾಕು ಬಿಡು. ಏಕೆ ನೀನು ಕೇಳಲಿಲ್ಲವೇ? ಕೇಳಿ ಅದರಿಂದ ಆಗುವ ಪ್ರಯೋಜನವೇನು ಕೃಷ್ಣ? ಪ್ರಯೋಜನವೋ ಅಪ್ರಯೋಜನವೋ ನನಗೊಂದೂ ತಿಳಿಯದೆಯ. ಒಟ್ಟಿನಲ್ಲಿ ಸತಿಯ ಆರ್ಧನಾದವನ್ನು ಆಲಿಸುವುದು ಪತಿಗಳಾದ ನಿಮ್ಮೆಲ್ಲರ ಕರ್ತವ್ಯವಲ್ಲವೇ? ಏಕೆ ಹಿಂದುಳಿದ 4 ಪತಿಗಳಿಲ್ಲವೆ, ಅದನ್ನು ಅವರು ಪರಿಹರಿಸಲಿ. ಅದಕ್ಕೂ ಈ ಭೀಮನಿಗೂ ಯಾವ ಸಂಬಂಧವಿಲ್ಲ. ಸಂಬಂಧವಿಲ್ಲದೆ ಹಂದುಕುರು ಸಭೆಯಲ್ಲಿ ಭಂಡ ದುಶಾಸನನ ಗುಂಡಿಗೆಯ ಬಿಸಿರತ್ತಲೇ ಮಡದಿ ಪಾಂಚಾಲಿಯ ಬಿರುಮುಡಿಯ ಕಟ್ಟುವೆ ನೆನುತ ಗದಗದ ದಂಡದಿ ಪಾತಕಿ ದುರ್ಯೋಧನ ತೊಡೆಯ ಪುಡಿಗುಟ್ಟುವೆ ನೆನುತಂ ನುಡಿದೆಯೋ ಗಂಡುಗಳಿ ನೀನಂದು ಡಂಬದ ನುಡಿಗಳ ಭಾವ ನುಡಿದು ಮರೆತೆಯೋ ಮರೆತು ನಿದ್ರೆಯೋ ನೀನೆಯೋ ಹಿಡಿಂಬ ಮನೋಹರ ನಿನ್ನ ಕುಹಕಂಟಕದ ಕರುಳಿರಿಯುವ ನುಡಿ ಕಣ್ಣೀರ ಕರೆಯದಿರುವಲ್ಲವೇ? ಕಣ್ಣೀರಿಗೆ ಬದಲಾಗಿ ನಮ್ಮ ವೈರಿಗಳ ಹೆಂಡತಿಯರ ಕಣ್ಗಳಲ್ಲಿ ಶತಸಹಸ್ರಾರು ಮುಡಿಯ ಕಂಬನೇರಿಸುವೆ. ಕಾಲನ ಕೌರವರ ಬೆಂಬಲವಾಗಿ ಕಾಲಕ್ಕೆ ಗುರು ಸಮುದ್ರವ ಸೆಳೆದು ತರುವೆನ ದುರ್ಯೋಧನ ದುಶ್ಯಾಸನರೆಂಬ ದುಷ್ಟ ಕೀಟಗಳ ಬಗೆದು ದುಶ್ಯಾಸನರ ದೃಪದ ಸುತೆ ಪುಡಿಗುಟ್ಟಿ ಪಾತಕ್ಕೆ ದುರ್ಯೋಧನ ದೃಪದ ಸುತೆ ಕಟ್ಟಿಸುವೆ ಈ ನಿನ್ನ ಬಿರುಮುಡಿಯ ಪಡೆದಿರುವೆ ದಯ. ಓ ನರಕಾಸುರವರ್ಧನ, ಕೇಳನ್ನ ಅಭಿಪ್ರಾಯ.
ವೈರಿ ಕಣ್ಣನ ಶಿರವ ತೆಗೆದಿಡುವೆ, ವೈರಿ ಕಣ್ಣನ ಶಿರವ ತೆಗೆದಿಡುವೆ, ದರೆಯೊಳಗೀಗ ಹದಂತದನುವ, ದರೆಯೊಳಗೀಗ ಹದಂತದನುವ, ಭಕ್ತಮರದಿ ವಿನಾಶಗೊಳ್ತೆ, ಭಕ್ತಮರದಿ ವಿನಾಶಗೊಳ್ತೆ, ಪಾಪಾತ್ಮಕ ಕೌರವ ಸಮಬಲವ. ಬಹುದು ವಾಸುದೇವ, ಈ ದೃಪದ ಕುವರಿಗೆ ಕವಿದಿರುವ ಅಂಧಕಾರವನ್ನು ಕಿತ್ತೊಗೆಯದೆ ಅದೆಂದಿಗೆ ಶಾಂತಿ ಸಮಾಧಾನ ಅಲ್ಲವೇ? ಈ ಸವ್ಯ ಸಾಚಿಯ ಕ್ರೋಧಾಗ್ನೆಯು ದಗದಗಿಪ ಕಾಲಾಗ್ನಿಯಂತೆ ಆ ಕೌರವರ ವಂಶವನ್ನೇ ಸುಡಲು ಕೆರಳಿ ನಿಂತಿರುವಾಗ ಎಂದಿಗೆ ಆ ಕರ್ಣನ ಶಿರಸ್ಸನ್ನು ಭೂಮಿಗೆ ಉಳಿಸುವೆನೋ ಅಂದೇ ನನ್ನ ಮನಸ್ಸಿಗೆ ನೆಮ್ಮದಿಯಲ್ಲವೇ? ಕೌರವರಿಗೂ ನಮಗೂ ಸಂಧಿ ಅಸಾಧ್ಯ, ಯುದ್ಧ ನಡೆದೇ ತೀರಬೇಕು. ಅರ್ಜುನ, ಅರ್ಜುನ, ಸಹೋದರರೇ, ಚಿಂತೆ ಪಡದಿರಲು ಶಾಂತಿಯ ತಾಳೆ ಸದೆಯೇ ನಿನ್ನಯ ಮನ, ಚಿಂತೆ ಪಡದಿರಲು ಸದೆಯೇ ನಿನ್ನಯ ಋಣ, ಚಿಂತೆ ಪಡದಿರಲು ವ್ಯಾಕುಲ ಪಡಲೆಗೆ ಮೃದು ಹೃದಯನೆ, ವ್ಯಾಕುಲ ಪಡಲೆಗೆ ಮೃದು ಹೃದಯನೆ, ಮುರವೈರೆ ಮರವೆನೆ ಮುರವೈರೆ ನಿನ್ನ ಸೋನಾಗುತ್ತಿರೆ. ಮದಿಸಿದ ಕೌರವರ ಮೂಲವ ಮದಿಸಿದ ಕೌರವರ ಮೂಲವ ಪಾಂಡವ ಕೀರ್ತಿಯ ಮುಗಿಲಲು ಮೆರೆಸಿ, ಪಾಂಡವ ಕೀರ್ತಿಯ ಮುಗಿಲಲು ಮೆರೆಸಿ, ನಿಮ್ಮಯ ಮನದ ಬೇಗೆಯನ್ನು ನಂದಿಸಿ, ನಿಮ್ಮಯ ಮನದ ಬೇಗೆಯನ್ನು ನಂದಿಸಿ, ಸತ್ಫಲಾಂಚನ ದರ್ಪಣಿಸಿದ ಸತ್ಫಲಾಂಚನ ದರ್ಪಣಿಸಿದ, ಸತ್ಫಲಾಂಚನ ದರ್ಪಣಿಸಿದ ಸತ್ಫಲಾಂಚನ ದರ್ಪಣಿಸಿ, ಕಪಿತ್ವದವ ದಿಗ್ವಿಜಯದ ಬೆಳಗುತ್ತಿಲ್ತೆ ಪಡದಿರು ತಾಳೆ ಸದೆಯೇ ನಿನ್ನಯ ಮನ, ಚಿಂತೆ ಸದೆಯಲು ಚಿಂತೆ ಪಡದಿರು ಚಿಂತೆ. ಸುಮದ ತಂಗಿ, ಸಹೋದರಿ, ಆ ದುರ್ಯೋಧನನ್ನು ಕೆರಳಿಸಿ ಯುದ್ಧಕ್ಕೆ ತಕ್ಕ ಮಾರ್ಗವನ್ನೇ ಕಲ್ಪಿಸಿಕೊಂಡು ಬರುವೆನು. ನೀನು ಚಿಂತಿಸಬೇಡಮ್ಮ, ನಡೆ ತಂಗಿ. ಹಾಗೆ ಆಗುತ್ತೆ.
ಹಲವಾರು ವರ್ಷಗಳಿಂದ ಸದಾ ನಿನ್ನ ಸೇವೆ, ನಿನ್ನ ಧ್ಯಾನ, ನಿನ್ನ ನಾಮಸ್ಮರಣೆಯಿಂದಲೇ ಕಾಲಹರಣ ಮಾಡುತ್ತಿರುವ ಪಾಮರನಾದ ನನಗೆ ಮಂಗಳ ಮೂರ್ತಿಯಾದ ನಿನ್ನ ದಿವ್ಯ ದರ್ಶನವನ್ನ ನನ್ನ ಕಂಗಳ ಅಂಗಳಕ್ಕೆ ತಂದು ನನ್ನ ಜನ್ಮವನ್ನು ಸಾರ್ಥಕಪಡಿಸುತ್ತಂದೆ. ಓಹೋ, ಪರಮಾತ್ಮನು ಈ ದಿನ ದುರ್ಯೋಧನನ ಬಳಿಗೆ ಪಾಂಡವರ ರಾಯಭಾರಿಯಾಗಿ ಈ ಮಾರ್ಗವಾಗಿಯೇ ಹೋಗುವನಂತೆ. ಹೇ ದಯಾಮಯ, ಸಕಲ ಭೋಗ ಭಾಗ್ಯಗಳಲ್ಲಿ ಮೆರೆಯುತ್ತಿರುವ ಆ ದುರ್ಯೋಧನನ ಬಳಿಗೆ ಹೋಗುವಾಗ ಈ ಪಾಮರನಾದ ನನಗೆ ಕಾಣಿಸುವ್ಯಾ ಪ್ರಭು? ಹಲವಾರು ವರ್ಷಗಳ ಕಾಲ ಘೋರ ತಪಸ್ಸನ್ನಾಚರಿಸಿದ ಮುನಿಪುಂಗವಾದಿಗಳಿಗೂ ಅಗೋಚರನಾಗದೇನು ನನ್ನ ಅನುಸ್ವರೂಪಿಯಾದ ನನಗೆ ಕಾಣಿಸುವ್ಯಾ ಪ್ರಭು? ನಿನ್ನನ್ನು ನೋಡಿ ಸಿದ್ಧಿಯನ್ನು ಪಡೆಯೋರಿಗೂ ಈ ಗೋಮಾತೆ ಕ್ಷೀರದಿಂದಲೇ ಕೃಷ್ಣ ಮುಕುಂದ ಪರಮಾತ್ಮ ಮೊರೆ ಕೇಳೇನೆ ಬಾರಯ ಮೋರಾ ಭಕ್ತರ ಮೊರೆ ಆಲಿಸೋ ಚೌರೇ ಮೊರೆ ಕೇಳೇನೆ ಬಾರಯ. ಪರಮಾತ್ಮ ವರಗುಣಶೀಲ ವಸುದೇವ ಪಾಲ ಬಣ್ಣಿಸಲಹುದೇ ನಿನ್ನಯ ಲೀಲಾ. ಇದೇನು ಕೋಟಿ ಸೂರ್ಯ ಪ್ರಕಾಶಮಾನಕ್ಕೂ ಮಿಗಿಲಾದ ಬೆಳಕು ತೋರಿ ಬರುತ್ತಿರುವುದಲ್ಲ. ಅದಾವ ಮಹಾಪುರುಷನಿರಬಹುದು ಅಥವಾ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನು ಆದ ಯದುಕುಲ ನಂದನ ಜನಾರ್ದನ ಶ್ರೀಕೃಷ್ಣ ಪರಮಾತ್ಮನೇನಾದರೂ ಇರಬಹುದೇ? ಇದರ ಹೌದು,
ಹೌದು, ನನ್ನ ಊಹೆಯು ನಿಜವಾಯಿತು. ಆ ಪಾಂಡುರಂಗ ಜನಾರ್ದನ ವಾಸುದೇವ. ಆ ಪಾಂಡುರಂಗ ಜನಾರ್ದನ ವಾಸುದೇವ. ಬೆಳಗಿದೆಯ ಮನ ಮಂದಿರದಿ, ಬೆಳಗಿದೆಯ ಮನ ಮಂದಿರದಿ, ಅರಿಸಿದೆಯ ಅಂಧಕಾರ ಮನದಿ, ಅರಿಸಿದೆಯ ಅಂಧಕಾರ ಮನದಿ, ಬೆಳಗಿದೆಯ ಮನ ಮಂದಿರದಿ. ಪರಮಾತ್ಮ, ಬಾಲಗಡಲೋಳು ಲೀಲೆಯಿಂದಾಡುವ ಭವ್ಯಲೋಚನನೆ ವಂದೆಯ ಸ್ವಾಮಿ. ಬಾಲಗಡಲೋಳು ಲೀಲೆಯಿಂದಾಡುವ ಭವ್ಯಲೋಚನನೆ ವಂದೆಯ ಸ್ವಾಮಿ. ಕಡುಚಿಲೆಯಾದಾಗಿ ಜಡಲ ಕಳೆದುಗಲಿಯೇ, ಕಡುಚಿಲೆಯಾದಾಗಿ ಜಡಲ ಕಳೆದುಗಲಿಯೇ, ಭವ್ಯ ಮೂರುತಿಯ ಮಾಡಿದೆಯ. ಪರಮಾತ್ಮ, ಭವ್ಯ ಮೂರುತಿಯ ಮಾಡಿದೆಯ. ಕರಳ ಮಲಗೇಳಿ ದುರುಳ ಈರಣ್ಯನ ಕರುಳಲು ಕೊರಳಲು ಧರಿಸಿದೆಯ. ಕರಳ ಮನಕೇಳಿ ದುರುಳ ಈರಣ್ಯನ ಕರುಳಲು ಕೊರಳಲು ಧರಿಸಿದೆಯ. ಕರಿಯ ಮರಗೇಳಿ ದರೆಗೆ ನಿಂಗೊಂದು ಕರಿಯ ತೆರೆಯನ್ನು ಬಿಡಿಸಿದೆಯ. ಕರಿಯ ಮರಗೇಳಿದರೆಗೆ ನಿಂಗೊಂದು ಕರಿಯ ತೆರೆಯನ್ನು ಬಿಡಿಸಿದೆಯ. ಅರಿವನೆಂತ ಗುಣರೂಪನೇ ನಿನ್ನ, ಅರಿವನೆಂತ ಗುಣರೂಪನೇ ನಿನ್ನ ಚರಣವನ್ನು ಮರಣಗಳಿಗೆ ನಮಿಸುವೆ. ನಮೋ ನಾರಾಯಣ, ನಮೋ ನಾರಾಯಣ, ನಮೋ ನಾರಾಯಣ. ಪರಮಾತ್ಮ, ಹುಟ್ಟು ಕುರುಡನಿಗೆ ಕಂಡು ಬಂದಂತೆಯೂ ದಾರಿದ್ರನಿಗೆ ನಿಧಿಯು ದೊರೆತಂತೆಯೂ ಈ ದಿನನ ಮೊರೆಯನ್ನಾಲಿಸಿ ದರ್ಶನವೈತ್ಯಲ್ಲ ಪ್ರಭು. ಈ ನಿಮ್ಮ ಪಾದ ಸ್ಪರ್ಶದಿಂದ ಈ ವಿದುರನ ಕುಟೀರವನ್ನು ಪಾವನ ಮಾಡಿದೆಯಲ್ಲ ದೇವ. ಧನ್ಯನಾದನು ಪ್ರಭು, ಧನ್ಯನಾದನು. ಈ ನಿಮ್ಮ ಮಹಿಮೆಯನ್ನ ಇದೋ ನಿನಗೆ ಅನಂತ ಅನಂತ ನಮಸ್ಕಾರಗಳು. ಇದರ ತಿರುಗಿ ಮಂಗಳವಾಗಲಿ. ಮೇಲೇಳು. ನಿನ್ನ ಕೊಂಡಾಟವಾಗಿರಲಿ. ನಾನು ಮಾರ್ಗ ಆಯಾಸವಾಗಿ ಬಹಳ ಬಳಲಿ ಬಂದಿರುವೆನು. ಏನಾದರೂ ಆಹಾರ ಇದ್ದರೆ ಕೊಡೆಯ. ಪರಮಾತ್ಮ, ಸಕಲ ಲೋಕಗಳನ್ನೇ ತನ್ನ ಹೃದಯದ ಮಧ್ಯದಲ್ಲಿ ಅಡಿಸಿಟ್ಟುಕೊಂಡು ಸಕಲ ಚರಾಚರ ಪ್ರಪಂಚವನ್ನೇ ಪರಿಪಾಲಿಸುವ ನಿನಗೆ ನಿನ್ನನು ಸ್ವರೂಪಿಯಾದ ನಾನು ಏನನ್ನು ಕೊಡಲಿ ದೇವ. ಇದರ ಇನ್ನೇನು ಸಾಮಾನ್ಯನೇ. ಭಕ್ತ ಶಿರೋಮಣಿ ಪಡವೆಯೋ ಭಕ್ತ ಶಿರೋಮಣಿ ಬಲ್ಲೆ ನಿನ್ನಯ್ಯ ಮನವ ಬಿಡು ಬಲ್ಲೆ ನಿನ್ನಯ್ಯ
ಎತ್ತ ಹೋದರು ಮನವೇ ಬರ್ಬೋದು. ಎತ್ತ ಹೋದರು ಮನವೇ ತಲೆ ಬರ್ಬೋದು. ಚಕ್ಕದಂದರಿಸಿಯ ನೀನೇನು ಸಾಮಾನ್ಯನೇ? ಹಲವಾರು ವರ್ಷಗಳಿಂದ ಸದಾ ನನ್ನ ನಾಮಸ್ಮರಿಸುತ್ತಾ ಈ ಪರ್ಣಕೂಟದಲ್ಲಿ ವಾಸ ಮಾಡಿಕೊಂಡು ಕಾಮ ಕ್ರೋಧಗಳಿಗೆ ಎಡೆ ಮಾಡಿಕೊಡುವ ಆಹಾರವನ್ನು ತ್ಯಜಿಸಿ ಕೇವಲ ಗೋಮಾತೆಯ ಶಿರದಿಂದ ನಿನ್ನ ಉದರ ಪೋಷಣೆ ಮಾಡಿಕೊಂಡಿರುವ ನಿನ್ನ ಭಕ್ತಿ ನಾನು ಚೆನ್ನಾಗಿ ಬಲ್ಲೆನು ವಿದುರ. ಅದಿರಲಿ ವಿದುರ, ಏನಾದರೂ ಆಹಾರವಿದ್ದರೆ ಕೊಡೆಯ. ಪರಮಾತ್ಮ, ನನ್ನಲ್ಲಿ ಗೋಮಾತೆ ಕ್ಷೀರವಲ್ಲದೆ ಮತ್ತೇನು ಇಲ್ಲವಲ್ಲ ದೇವ. ಏನು ಗೋಮಾತೆಯ ಕ್ಷೀರವೇ? ಗೋಮಾತೆಯ ಕ್ಷೀರವೆಂದರೆ ನನಗೆ ಬಹುಪ್ರಿಯ ಅಲ್ಲವೇ? ಎಲ್ಲಿ ಆ ಪಾತ್ರೆಯನ್ನು ತೆಗೆದುಕೊಂಡು ಬಾ. ಆಗಬಹುದು ಪರಮಾತ್ಮ. ಇದರ ಏಕೆ ಇದರ ಕಳಮಳ ಪಡುತ್ತಿರುವೆಯಾ? ಪರಮಾತ್ಮ, ಇದ್ದ ಕ್ಷೀರವನ್ನೆಲ್ಲ ನಿನಗರ್ಪಿಸಿ ನಿನ್ನ ನಾಮಸ್ಮರಣೆ ಮಾಡುತ್ತಾ ನಾನೇ ಸೇವಿಸಿ ಬಿಟ್ಟನಲ್ಲ ಪ್ರಭು. ಏನು ನನಗರ್ಪಿತವಾದ ಮೇಲೆ ಎಲ್ಲವನ್ನು ನೀರೇ ಕುಡಿದು ಬಿಟ್ಟೆಯಾ? ಹೌದು ಪರಮಾತ್ಮ. ನನಗರ್ಪಿತವಾದ ಮೇಲೆ ಆ ಪಾತ್ರೆಯ ತಳಭಾಗದಲ್ಲಿ ಸ್ವಲ್ಪವಾದರೂ ಕ್ಷೀರವಿರಬೇಕು. ಎಲ್ಲಿ ಪಾತ್ರೆಯನ್ನು ತೆಗೆದುಕೊಂಡು ಬಾ. ಪರಮಾತ್ಮ, ನನ್ನನ್ನು ಪರೀಕ್ಷಿಸುವೆ ಅಥವಾ ಪರ್ಯಾಸಗೈವೆಯಾ? ಆಗಬಹುದು. ತೆಗೆದುಕೋ ದೇವ. ಇಲ್ಲಿ ನೋಡು. ಇದರ ಎಂತಹ ಸುಳ್ಳುಗಾರನೇ ನೀನು! ಪಾತ್ರೆಯ ತಳಭಾಗದಲ್ಲಿ ಕ್ಷೀರವಿದ್ದವಿದ್ದರೂ ಇಲ್ಲ ಎಂದು ಹೇಳುತ್ತಿರುವೆಯಾ? ಪರಮಾತ್ಮ, ಈ ಪಾತ್ರೆಯ ತಳಭಾಗದಿಲ್ವ ಕ್ಷೀರದಲ್ಲಿ ನಿಮ್ಮ ತುದಿನಾಲಿಗೆಯೂ ಕೂಡ ನೆನೆಯುವುದಿಲ್ಲವಲ್ಲ ದೇವ. ಏಕೆ ನೆನೆಯುವುದಿಲ್ಲ ವಿದುರ? ಸಪ್ತ ಸಾಗರಗಳ ಏಕಕಾಲದಲ್ಲಿ ಬತ್ತಿ ಹೋದರೂ ಈ ನಿನ್ನ ಕ್ಷೀರ ಪಾತ್ರೆಯು ಸಹ ಬತ್ತುವುದಿಲ್ಲ. ಇಲ್ಲಿ ನೋಡು ವಿದುರ. ಮಾಡಲ್ಲ. ಇದರ ಪರಮಾತ್ಮ, ನೀನು ಕೊಟ್ಟ ಹಾಲಿನಿಂದ ನನ್ನ ಮನಸ್ಸು ತೃಪ್ತಿಯಾಗಿ ಉಳಿದ ಹಾಲು ಹೇಗೆ ಒಳೆ ಒಳೆಯಾಗಿ ಹರಿಯುವುದು ನೋಡುವುದರ. ಜನಾರ್ದನ, ವಾಸುದೇವ, ಪಾಂಡುರಂಗ. ಬ್ರಹ್ಮಾಂಡಾದಿ ಭುವಿಯೋ ಭಕ್ತ ಜನ ಪರಿಪಾಲಿತಂ ಸಪ್ತಾಶ್ವಮುನಿ ವಂದಿತಂ ದಾನವಕುಲ ವಿನಾಶಿತಂ ದಾನವಕುಲ ಪರಮಾತ್ಮ. ಇದರ
ಕ್ಷೀರ ಸಾಗರ ಶಯನನಾದ ನೀನು ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿದಿ. ಧನ್ಯನಾದನು ಪ್ರಭು, ಧನ್ಯನಾದನು. ಈ ನಿಮ್ಮ ಮಹಿಮೆಯನ್ನ ತಾಯಿಯಾದ ಯಶೋದ ದೇವಿಯೊಬ್ಬಳೇ ಅರಿಯಬಲ್ಲಳು. ಈ ಪಾಮರನಾದ ನಾನು ಹೇಗೆ ಅರಿಯಲು ಸಾಧ್ಯ? ಇದರ ನಾನಿಂದು ಪಾಂಡವರಿಗೆ ಸೇರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ದುರ್ಯೋಧನ ರಾಜಸಭೆಗೆ ಹೋಗುವೆನು. ಪರಮಾತ್ಮ, ನಿನ್ನನ್ನೇ ಚಕ್ಷುಗಳಂತೆ ನಂಬಿರುವ ಆ ಪಾಂಡವರನ್ನು ಕೈಬಿಡದಂತೆ ಕಾಪಾಡುವ ಭಾರವು ನಿನ್ನದೇ ದೇವ. ಇದರ ಪಾಂಡವರನ್ನ ಎಂದಿಗೂ ಕೈ ಬಿಡುವುದಿಲ್ಲ. ಇಂದು ನನ್ನ ಸೋದರಿ ಅತ್ತೆಯಾದ ಕುಂತಿದೇವಿಯೊಡನೆ ಕೆಲವು ರಹಸ್ಯವಾದ ವಿಚಾರಗಳನ್ನು ಮಾತನಾಡಿ ದುರ್ಯೋಧನ ರಾಜಸಭೆಗೆ ಬರುವೆನು. ನೀನು ಅಲ್ಲಿಗೆ ಬಾವಿದುರ. ಹಿಂದೆಂದು ನಡೆಯದ ವಿಚಿತ್ರವಾದ ವೃತ್ತಾಂತವನ್ನು ನಡೆಯುವುದು. ಪರಮಾತ್ಮ, ಆ ಪಾಂಡವರನ್ನು ಕಂಡರೆ ಎಷ್ಟೊಂದು ಪ್ರೇಮ, ಎಷ್ಟೊಂದು ಮಮಕಾರ. ಇದರ ನೀನು ಬರುವಾಗ ನಿನ್ನಲ್ಲಿರುವ ಸರ್ವೋತ್ತಮವಾದ ಬಿಲ್ಲನ್ನು ತೆಗೆದುಕೊಂಡು ಬರುವುದು ಬನೇ ಬೇಡ. ತಮ್ಮ ಚಿತ್ತ ಪ್ರಭು. ಪರಮಾತ್ಮ, ನಾನಿಂದು ಬಂದು ಬರಳ ವೇಳೆ ಆಯಿತು. ನಾನಿಂದು ಬರಲೇ? ದಯಮಾಡಿ ಪ್ರಭು. ಜಗದ ಜೀವನದ ಆಡಿಸಿ ಕುಣಿಸಿ ಮಾಯೆಯ ತಣಿಸಿ, ಆಡಿಸಿ ಕುಣಿಸಿ ಮಾಯೆಯ ತಣಿಸಿ, ಮನ ಮಿಡಿಯುವ ಮೋಹನ ರೂಪದೇವ ಜಗದ. ನಿಗಮ ಗೋಚರನೆ ನಿರ್ಮಲಾತ್ಮಕ ನಿನ್ನ, ನಿಗಮ ಗೋಚರನೆ ನಿರ್ಮಲಾತ್ಮಕ ನಿನ್ನ, ಬಲ್ಲವರಿಲ್ಲ ಜಗದ ಜೀವನದೇ, ಬಲ್ಲವರಿಲ್ಲ ಜಗದ ಜೀವನದೇ. ಪವನಗೆ ಸಿಲುಕಿದ ಕ್ರಾಂತಿಯ ಮನೋಜನ, ಪವನಗೆ ಸಿಲುಕಿದ ಕ್ರಾಂತಿಯ ಮನೋಜನ, ಭವರೋಗ ವೈದ್ಯ ನೀ ಪರಿಪಾಲಿಸು ಜಗದ ಜೀವನದ ಆಡಿಸಿ ಕುಣಿಸಿ ಮಾಯೆಯ ತಣಿಸಿ